ರಾಮಲಿಂಗೇಶ ಮಹಾರಾಜ ಮತ್ತು ಆ ಶೀಲವತಿ ದಂಪತಿಗಳಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟಂತಹ ಪರಮಾತ್ಮ ಒಂದೇ ಒಂದು ಕೊರಗನ್ನ ಇಟ್ಟಿದ್ದಾನೆ ಅವರಿಗೆ. ಯಾವ ಕೊರಗು? ಮಕ್ಕಳಿಲ್ಲ ಎಂಬತಕ್ಕಂತಹ ಕೊರಗನ್ನ ನೀಡಿದ್ದಾನೆ ಪರಮಾತ್ಮ. ಆ ಶೀಲವತಿ ದೇವಿ ಹೇಳ್ತಾಳೆ, ರಾಮಲಿಂಗೇಶ ಮಹಾರಾಜನನ್ನ ಕುರಿತು ಆತನ ಹೆಂಡತಿ ಆಗಿರ್ತಕ್ಕಂತಹ ಶೀಲವತಿ ಹೇಳ್ತಾಳೆ, ಸ್ವಾಮಿ, ಸಕಲ ಸೌಭಾಗ್ಯಗಳನ್ನು ಕೊಟ್ಟಂತಹ ಪರಮಾತ್ಮ ನಮಗೆ ಎಲ್ಲವನ್ನೂ ನೀಡಿದ, ಆದರೆ ಒಂದು ಕಂದನನ್ನ, ಒಂದು ಆಡುವ ಮಗುವನ್ನ ನಮ್ಮ ಮಡಿಲಲ್ಲಿ ಆ ಪರಮಾತ್ಮ ನೀಡಲಿಲ್ಲವಲ್ಲ ಎಂಬುದಾಗಿ ಆ ರಾಮಲಿಂಗೇಶನ ಪತ್ನಿ ಆಗಿರ್ತಕ್ಕಂತಹ ಶೀಲವತಿ ದುಃಖವನ್ನು ಪಡುತ್ತಾ ಸಂಕಟವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಹಿರಿಯರೊಬ್ಬರು ತಮ್ಮ ವಚನದಲ್ಲಿ ಬರೀತಾರೆ, ತಾರೆಗಳು ಗಗನದಲ್ಲಿ ಅನಂತವಿರ್ದಳು, ಚಂದ್ರಮನಿಲ್ಲದೆ ಶೋಭಿಸದೋ, ಸಲೆಬತ್ತಿದ ಸರೋವರಕ್ಕೆ ನವ ಜಲಗಳೊದಗಿದರು, ಕಾಸಾರವಿಲ್ಲದೆ ಶೋಭಿಸದೋ, ಸಿರಿಯಿರ್ದುಂ ಆರ ವಂಶಕ್ಕೆ ಕುವರರಿಲ್ಲದೊಡೆ, ಸಿರಿಯಿರ್ದುಂ ಆರ ವಂಶಕ್ಕೆ ಕುವರರಿಲ್ಲದೊಡೆ, ಮೆರೆಯದೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಶರಣರು ತಮ್ಮ ವಚನದಲ್ಲಿ ಬರೀತಾರೆ, ತಾರೆಗಳು ಗಗನದಲ್ಲಿ ಅನಂತವಿದ್ದರೂ ಚಂದ್ರನಿಲ್ಲದೆ ಶೋಭಿಸದು, ಸಲಬತ್ತಿದ ಸರೋವರಕ್ಕೆ ನವಜಲಗಳು ಒದಗಿ ಬಂದರು, ಕಾಸಾರನಿಲ್ಲದೆ ಅಂತಹ ಸರೋವರವು ಶೋಭಿಸದು. ಎಂತ ಸಿರಿ ಸಂಪತ್ತು ನಮಗಿದ್ದರೂ ಅಂತಹ ಮನೆಯಲ್ಲಿ ಒಂದು ಮಗುವಿಲ್ಲದಿದ್ದರೆ ಶೋಭಿಸದು ಎಂಬತಕ್ಕಂತಹ ಮಾತನ್ನ ಶರಣರು ತಮ್ಮ ಒಂದು ವಚನದಲ್ಲಿ ಬರೆದು ಹೇಳ್ತಾರೆ. ಇಲ್ಲಿ ಈ ರಾಮಲಿಂಗೇಶ ಮಹಾರಾಜ ಮಹಾರಾಣಿಯರಿಗೆ ಮಕ್ಕಳಿಲ್ಲದ ಕಾರಣ ಇವರು ತನ್ನ ಪ್ರಿಯಮಂತ್ರಿ ಆಗಿರ್ತಕ್ಕಂತಹ ಸತ್ಯಕೀರ್ತಿಯನ್ನು ಕರೆದು ಹೇಳ್ತಿದ್ದಾರೆ, ಅಯ್ಯ ಸತ್ಯಕೀರ್ತಿ, ಸ್ವಲ್ಪ ಕಾಲ ನೀನು ಈ ರಾಜ್ಯವನ್ನ ನೋಡಿಕೋ, ನಾವು ಚಿದಂಬರ ಕ್ಷೇತ್ರಕ್ಕೆ ಹೋಗಿ ಆ ಪರಮಾತ್ಮನ ಸೇವೆಯನ್ನ ಮಾಡಿ, ವ್ರತಗಳನ್ನ ಮಾಡಿ ಆ ಪರಮಾತ್ಮನ ಸೇವೆಯನ್ನ ಮಾಡಿ ಬರ್ತೇವೆ, ಸ್ವಲ್ಪ ಕಾಲ ನೀನು ರಾಜ್ಯವನ್ನು ನೋಡಿಕೋ ಎಂಬುದಾಗಿ ಆ ಸತ್ಯಕೀರ್ತಿಗೆ ರಾಜ್ಯವನ್ನು ವಹಿಸಿ ರಾಮಲಿಂಗೇಶ ಮಹಾರಾಜ ಹಾಗೂ ಶೀಲವತಿ ದಂಪತಿ ಇಬ್ಬರು ನೇರವಾಗಿ ಚಿದಂಬರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಚಿದಂಬರ ಕ್ಷೇತ್ರಕ್ಕೆ ಬಂದು ಆ ಗಂಡ ಹೆಂಡತಿ ಇಬ್ಬರು ಆ ಪರಮಾತ್ಮನನ್ನ, ಆ ಪರಶಿವನನ್ನ ಬಿದ್ದು ಬೇಡುತ್ತಿದ್ದಾರೆ. ಈ ಪರಮಾತ್ಮ, ಯಾವ ಭಾಗ್ಯವಿದ್ದರೇನು, ಮಕ್ಕಳಿಲ್ಲದ ಕಾರಣ ಎಲ್ಲರೂ ನಮ್ಮನ್ನ ಮಕ್ಕಳಿಲ್ಲದವರು ಎಂಬುದಾಗಿ ಹಾಡಿಕೊಳ್ಳುತ್ತಿದ್ದಾರೆ. ಈ ಅಪವಾದದಿಂದ ನಮ್ಮನ್ನ ದೂರ ಮಾಡು ಪರಮಾತ್ಮ ಎಂಬುದಾಗಿ ಆ ಗಂಡ ಹೆಂಡತಿಯರಿಬ್ಬರು ಆ ಪರಮಾತ್ಮನಿಗೆ ಕರೆಜೋಡಿಸಿ ಆ ಸರ್ವಶಕ್ತನಾಗಿರತಕ್ಕಂತಹ ಪರಮಾತ್ಮನನ್ನ ಬಿದ್ದು ಬೇಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತ ಒಂದು ಗೀತೆಯನ್ನ ಹಾಡ್ತಾ ಅನಂತರದಲ್ಲಿ ಕಾರ್ಯಕ್ರಮದ ಮುಂದಿನ ಭಾಗವನ್ನ ನಾವು ವೀಕ್ಷಣೆಯನ್ನು ಮಾಡೋಣ ಬಂಧುಗಳು.